ರಾಜ್ಯಕಾರಣದ ದಿಕ್ಕು ಬದಲಿಸಿದೆ ಬಿಹಾರ ರಿಸಲ್ಟ್. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಾಯಕತ್ವ ಬದಲಾವಣೆಯ ಬಿರುಗಾಳಿಗೆ ಬ್ರೇಕ್ ಬಿದ್ದಿದೆ. ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಹೈಕಮಾಂಡ್ ಇದೀಗ ಹಸಿರು ನಿಶಾನೆ ತೋರಿಸಿದೆ. ಆದರೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹೈಕಮಾಂಡ್ ಒಂದು ರೀತಿಯಲ್ಲಿ ಈಗ ಬಿಹಾರದ ರಿಸಲ್ಟ್ ಅನ್ನೇ ನೋಡಿ ಅಲ್ಲಿ ಏನಪ್ಪ ಹೀಗೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಡೇಂಜರ್ ಅನ್ನೋದು ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ ಆ ಒಂದು ಬಿರುಗಾಳಿಗೆ ಬ್ರೇಕ್ ಅನ್ನ ಹಾಕಿದೆ. ನಾಯಕತ್ವ ಬದಲಿಸಿದ್ರೆ ಪಕ್ಷಕ್ಕೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಜೇನುಗುಡಿಗೆ ಕೈ ಹಾಕೋದಿಕ್ಕೆ ಇದೀಗ ಹಿಂದೇಟು ಹಾಕ್ತಿದೆ. ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವ ನಿರ್ಧಾರ ಹೈಕಮಾಂಡ್ದು. ಇನ್ನು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೀವು ಯಾವ ದಿನಾಂಕ ಹೇಳ್ತಿರೋ ಆ ದಿನಾಂಕದಂದೇ ಸಂಪುಟ ಪುನಾರಚನೆ ಮಾಡಿ ಅನ್ನುವಂತಹ ಒಂದು ನಿಲುವನ್ನು ಕೂಡ ಹೇಳಿದೆ ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯ ಅವರ ನಿರ್ಧಾರ ಯಾವ ದಿನಾಂಕದಂದು ಸಂಪುಟ ಪುನಾರಚನೆ ಮಾಡ್ತಾರೆ ಅನ್ನೋದು. ಇನ್ನು 6 ರಿಂದ 10 ಹೊಸ ಮುಖಗಳಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಪುನಾರಚನೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನೋದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಮಾಲೋಚನೆ ಮಾಡಲಿದ್ದಾರೆ. ಹಾಗೆಯೇ ಸಂಪುಟದಿಂದ ಯಾರನ್ನ ಕೈ ಬಿಡಬೇಕು, ಯಾರಿಗೆ ನಾವು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಪಟ್ಟಿಯಾದ ಮೇಲೆ ಅಂತಿಮವಾಗಿ ರಾಹುಲ್ ಗಾಂಧಿಯ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರ, ಈಗಾಗಲೇ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ನಿಲುವು ಹೈಕಮಾಂಡ್ದ್ದು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್ ಅನ್ನ ಶುರು ಮಾಡಿದ್ದಾರೆ. ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಒಬ್ರು ಇನ್ನಾದ್ರೂ ಒಬ್ರು ಔಟ್ ಆದ್ರು. ಅಂದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನಿಂದ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು. ಸೊ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದು ಕೆಪಿಸಿಸಿ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಈಗಾಗಲೇ 2 ಸಚಿವರು ಕಣ್ಣಿಟ್ಟಿದ್ದಾರೆ. ಒಂದು ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು. ಸೊ ಈಗ ಇವರಿಬ್ರು ಕೂಡ ಈ ಒಂದು ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು, ನನ್ಗೆ ನೀವು ಸಿಎಂ ಮಾಡ್ತೀರಾ ಅಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತೊರೆತೀನಿ, ಇಲ್ಲ ಅಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿಯೇ ಇರ್ತೀನಿ ಅನ್ನೋದು ಡಿಕೆಶಿ ಅವರ ನಿಲುವು. ಇನ್ನು ಸಂಪುಟ ಪುನಾರಚನೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಅನ್ನೋದನ್ನ ಒಮ್ಮೆ ನೋಡೋಣ. ನೀವು ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರೆ ನನಗೇನು ಗೊತ್ತಿರುತ್ತೆ. ಹೋಗಿದ್ದು ಗೊತ್ತು. ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ. ಹೋಗಿದ್ದು ಗೊತ್ತು. ಅಲ್ಲೇನಾಯಿತು ವಿದ್ಯಮಾನಗಳು, ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು. ಅವ್ರನ್ನ ಕೇಳಿದರೆ ಹೇಳ್ತಾರೆ. ಇದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್. ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅನುಮತಿ ಕೊಟ್ಟಿದ್ದಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಈಗ ಬಹಳ ದಿನದ ಬೇಡಿಕೆ, ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಏನು ಅಂತ ಹೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವರಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದು ನೋಡ್ಬೇಕು. ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು
ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ. ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು DK ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನ್ಗೆ ಬೇರೆ ಕೆಲಸಗಳಿರ್ತದೆ, ಸೊ ಹೋಗ್ತೀನಿ. ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಗೆ ಬೇಕಾದಂಗೆ ಹೆಂಗ್ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅದಿರ್ಲಿಲ್ಲ ಅದು ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರು ಏನ್ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರ ನಾಯಕರ ಮಧ್ಯ ಒಂದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ನಮ್ಮ ಕೈಲಿ ಇಲ್ಲದ ಕೇಳ ನಾವೇನು ಹೇಳೋದು ಹೇಳಿಗೆ ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನಿನ್ನೆ ಹೇಳಿದೀವಿ, ಮೊನ್ನೆ ಹೇಳಿದೀವಿ. ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. CM ಅವ್ರು ಅದಕ್ಕೆ ಹೇಳ್ಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ತಾರೆ, ಇಲ್ಲಾಂದ್ರೆ ವಾಪೋ ಅಷ್ಟೇ. ಇಲ್ಲೆಲ್ಲ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಂಪುಟ ಪುನಾರಚನೆ ವಿಚಾರ ಆದ್ರೆ ಮತ್ತೊಂದು ಕಡೆ ನಾಯಕತ್ವದ ವಿಚಾರದಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ದೆಹಲಿಯ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇದೀಗ ನಾಯಕರನ್ನ ಭೇಟಿ ಮಾಡಿ KPCC ಅಧ್ಯಕ್ಷ ಸ್ಥಾನವನ್ನೇ ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನನ ಇಲ್ಲಿ ಹೇಗೆ? ಯಾವುದೇ ರೀತಿಯಿಂದ ಪ್ರಸ್ತಾಪ ಇಲ್ಲ. ಆದರೆ DCM DK ಶಿವಕುಮಾರ್ ಒಂದೇ ಇರುವಂತದ್ದು. ಈಗಾಗಲೇ KPCC ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರೋದಕ್ಕೆ ಈ ರೀತಿಯಾಗಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಕರ್ನಾಟಕದಲ್ಲಿ. ಈಗ ಮುಖ್ಯಮಂತ್ರಿ ಪದವಿಯನ್ನೇ ಹೇಗಾದ್ರೂ ಮಾಡಿ ಗಿಟ್ಟಿಸಿಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ DCM DK ಶಿವಕುಮಾರ್ ದೆಹಲಿಯಲ್ಲಿ ಬಿಟ್ಟುಬಿಟ್ಟಿರುವಂತದ್ದು. ಈಗ DCM DK ಶಿವಕುಮಾರ್ ಅವರ ಪರವಾಗಿ ಅವರ ಸಹೋದರ ಆಗಿರತಕ್ಕಂಥ DK ಸುರೇಶ್ ಅವರು ಕೂಡ ನಿಲ್ಲುವಂತ ನಿಟ್ಟಲ್ಲಿ ಕೂಡ ಮುಂದಾಗಿದ್ದಾರೆ. ಈಗ ತಾನೇ ದಿಢೀರಾಗಿ ಬೆಂಗಳೂರಿಂದ ದೆಹಲಿಗೆ DK ಸುರೇಶ್ ಅವರು ಅಲ್ಲಿ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈ ನವಿತಾ ಬಹಳ ಪ್ರಮುಖವಾಗಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರಚನೆ ಅನ್ನುವಂಥದ್ದು. ಸಂಪುಟ ಪುನರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ನಿನ್ನೆ ದಿನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿರುವಂತದ್ದು. ನಾಳೆ ಸಂಜೆ ಮತ್ತೆ ನಾಳೆ ಬೆಳಗ್ಗೆ ದೆಹಲಿಗೆ ಹೋಗುವಂತ ಮುಖ್ಯಮಂತ್ರಿಗಳು ನಾಳೆ ಸಂಜೆ ACC ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆ ಮಾಡುವಂತದ್ದು. ಯಾರೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ಯಾರೆಲ್ಲ ಕೈ ಬಿಡಬೇಕು, ಮತ್ತೆ ಯಾವ ರೀತಿಯಾಗಿ ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಅವರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಪಟ್ಟಿ ಸಿದ್ಧಪಡಿಸಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಆ ಅಧಿವೇಶನ ಮುಂಚಿತವಾಗಿನೇ ಅಂದ್ರೆ ತರಾತುರಿಯಲ್ಲೇನೆ ಸಂಪುಟ ಪುನರಚನೆ ಆಯಿತು ಅಂತಂದ್ರೆ ಅಲ್ಲಿಗೆ ತಮ್ಮ ಕುರ್ಚಿ ಸೇಫ್ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ಬೋದು ಅನ್ನೊಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಈಗ ಸಂಪುಟ ಪುನರಚನೆಗೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಡ್ಡಿಯಾಗಿ ಎಲ್ಲ ಒಂದ್ ಕಡೆ DCM DK ಶಿವಕುಮಾರ್ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರಚನೆಗೆ ಅವಕಾಶ ಮಾಡಿಕೊಡಬಾರದು. ಅವಕಾಶವನ್ನ ಮಾಡಿಕೊಟ್ಟಿದೆ ಆದಲ್ಲಿ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಾರೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ತಮಗೆ ಸಿಗಬೇಕಾದಂತ ಅವಕಾಶ ಅಂದ್ರೆ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಅನ್ನೋ ಒಂದು ಆತಂಕ DCM DK ಶಿವಕುಮಾರ್ ಇರುವಂತದ್ದು. ಹಾಗಾಗಿನೇ ಈಗೆಲ್ಲ ತಮ್ಮ ಕಾರ್ಯಕ್ರಮಗಳನ್ನ ಮುಂದೂಡಿ ಅಂತಿಮವಾಗಿ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಈಗಾಗಲೇ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಈಗಾಗಲೇ ಬಿಹಾರ ಚುನಾವಣೆಯ ಸೋಲಿನಿಂದ ಒಂದು ರೀತಿ ಬೇರೆ ರೀತಿಯಾಗಿ ಡಿಸ್ಟರ್ಬ್ ಆಗಿರತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ DCM DK ಶಿವಕುಮಾರ್ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು. ಒಂದು ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಸಾಧ್ಯವಾಗಿಲ್ಲ ಅಂತಂದ್ರೆ ಸೋನಿಯಾ ಗಾಂಧಿ ಆಗಿರಬಹುದು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಈಗ DCM DK ಶಿವಕುಮಾರ್ ಇರುವಂತದ್ದೇ ಅದೇ ಒಪ್ಪು ಅಂದ್ರೆ ರಾಹುಲ್ ಗಾಂಧಿ ಅಲ್ಲದೆ ಇದ್ರು ಕೂಡ ಅಂತಿಮವಾಗಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಅವಕಾಶ ಮಾಡಿಕೊಟ್ರೆ ಅಲ್ಲಿಗೆ ನನಗೆ ಬೇಡಿಕೆ ಸಲೀಸಾಗುತ್ತೆ ಅನ್ನುವಂಥದ್ದು, ಬೇಡಿಕೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿನೇ DCM DK ಶಿವಕುಮಾರ್ ದೆಹಲಿಯಲ್ಲಿ ಬಿಟ್ಟು ಅಂತಿಮವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಯಾರಾದರೂ ಒಬ್ಬರು ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಅಂತಿಮವಾಗಿ ಮುಖ್ಯಮಂತ್ರಿ ಆಗಿ DCM DK ಶಿವಕುಮಾರ್ಗೆ ಅವಕಾಶ ಸಿಗಬಹುದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ DCM ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಇದೀಗ ಕಾಂಪಿಟೇಷನ್ ಶುರುವಾಗಿದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ DCM DK ಶಿವಕುಮಾರ್ ಸಂಪುಟ ಪುನರಚನೆ ಆಗೋದು ಬೇಡ, ನಾಯಕತ್ವ ಬದಲಾವಣೆ ಆಗಬೇಕು, ಅದ್ರಲ್ಲಿ ಮುಖ್ಯಮಂತ್ರಿ ಪದವಿ ಬೇಕು, ನವೆಂಬರ್ 20ರ ನಂತರವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಇದರ ನಡುವೆ ಒಂದಷ್ಟು ಜನ ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಭೇಟಿ ಮಾಡುವಂತದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಅಜಯ್ ಸಿಂಗ್ ಸೇರಿದಂತೆ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್
ನಾಯಕರು ಈಗಾಗಲೇ ಬಿಹಾರ ಚುನಾವಣೆಯ ಸೋಲಿನಿಂದಾಗಿ ಬೇರೆ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಅದರ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಬದಲಾವಣೆ, ಸಚಿವ ಸಂಪುಟ ಪುನರಚನೆ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇರಿಸಿಕೊಳ್ಬೇಕಾ ಅಥವಾ ಅವರಿಗೆ ಕೊಟ್ಟು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಳ್ಬೇಕಾ? ಹೀಗೆ ಎಲ್ಲಾ ಗೊಂದಲಗಳು ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇವತ್ತು ಅಥವಾ ನಾಳೆ ನಾಡಿದಲ್ಲಿ ಯಾವ ರೀತಿಯಾಗಿ ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ನವಿತಾ.